ಕನ್ನಡದಲ್ಲಿ ಏನು ಬೈಯೋದು ಹೇಳ್ಕೊಡೋಣ, ಕಮೆಂಟ್ ಸೆಕ್ಷನಲ್ಲಿ ಕೇಳು. ಬೇಗ ತಿಳಿಸಿದ್ರು, ಅದಕ್ಕೆ ಮಲ್ಕೊಂಡ್ಬಿಟ್ಟಿದೆ. ನೀವು ನೋಡಲ್ಲಿ ಕೋರಿಯೋಗ್ರಾಫರ್ ಕಾಸ್ಟ್ಯೂಮ್ ಅಂತಿದ್ದು. ಟೇಕ್ 105. ನನಗೆ ಒಳ್ಳೆ ಆಂಟಿ ಫೀಲ್ಸ್ ಬರ್ತದೆ, ನನಗಂತೂ ವಯಸ್ಸಾಗಿರೋ ಫೀಲ್ಸ್ ಬರ್ತದೆ. ಇವತ್ತು ನವೀನ್ ಅಣ್ಣ ಒಂದು ಸಾಂಗ್ ರೀಕ್ರಿಯೇಷನ್ ವಿಡಿಯೋ ಮಾಡ್ತಿದ್ದಾನೆ, ವಾಟರ್ ಪ್ಯಾಕೆಟ್ ಮುಂಜಿ ಅಂತ, ತಮಿಳ್ ಸಾಂಗು. ಸೊ ಗಾಯು ಗಾಯು ಹಾಯ್ ಸಣ್ಣ. ಸೊ BTS ವಿಡಿಯೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತಾನೆ, ಪೇಮೆಂಟ್ ಕೊಡು. ಗಾಯು, ವಾಟ್ಸ್ ಯುವರ್ ಫೀಲಿಂಗ್ ಅಬೌಟ್ ದಿಸ್? ಐ ಡೋಂಟ್ ಈವನ್ ಹಿಯರ್ ದಟ್. ಗುಡ್. ಹಾಯ್ ಗಾಯು. ಕನ್ನಡದಲ್ಲಿ ಇವ್ನಿಗೆ ಏನಾದರೂ ಬೈ ಹೆಂಗೂ ಗೊತ್ತಾಗಲ್ಲ ಇವನಿಗೆ ಅಲ್ವಾ? ನನಗೆ ಕನ್ನಡ ಬೈಯೋದು ಗೊತ್ತಿಲ್ಲ. ಬೇಡ ಬಿಡು ಪಾಪ. ಟೀಚ್ ಮೀ. ಇಲ್ಲ ಇಲ್ಲ, ಆ ಥರ ಕೆಟ್ಟ ವರ್ಡ್ಸ್ ಎಲ್ಲ ನಾನು ಹೇಳ್ಕೊಡಲ್ಲ. ಹಾಯ್ ಹೇಳು. ಕನ್ನಡದಲ್ಲಿ ಏನು ಹೇಳ್ಕೊಡೋಣ ಇವನಿಗೆ? ನಮಸ್ಕಾರ ಹೇಳು, ಕನ್ನಡದಲ್ಲಿ ಹೇಳು. ಪೇಸು ವಾಯತ್ತೋರೆ. ಓಕೆ, ತಮಿಳ್ನವರು, ಕನ್ನಡವರ. ನಮಸ್ಕಾರ. ನಮಸ್ಕಾರ ಮಂಡಿ. ನಮಸ್ಕಾರ. ನಮಸ್ಕಾರ ಮಂಡಿ ಇಸ್ ತೆಲುಗು. ನೀವೆಲ್ಲ ಏನಿದ್ದೀರೋ ತೆಲುಗುನ ಕನ್ನಡ ಅಂತ ಹೇಳ್ತೀರಾ ಅಲ್ವಾ? ಲೂಸ್ ಫೆಲೋ. ಇವಾಗ ಇವ್ರಿಗೆ ಪಕ್ಕ ಕನ್ನಡದಲ್ಲಿ ಬೈಬೇಕು ನಾವು. ನಮಸ್ಕಾರ ಮಂಡಿ ಅಂತ. ಆಳೋ ಮಂಡ್ಯೋ, ಕರೆಕ್ಟಾ? உனக்கு மட்டும் தெரியுது, ஸோ அதே மாதிரி எங்களுக்கு உனக்கு சொல்லிக் கொடு. ಹೌದಾ? ಕನ್ನಡದಲ್ಲಿ ಏನು ಬೈಯೋದು ಹೇಳ್ಕೊಡೋಣ, ಕಮೆಂಟ್ ಸೆಕ್ಷನಲ್ಲಿ ಕೇಳು. ಏನಾದ್ರು ಅಯ್ಯೋ ಬೇಡ ಬೇಡ, ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನನಗೆ ಬೈದಂಗಿರುತ್ತೆ. ಬೇಡ 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 ಬೇಡ, ಸ್ವಲ್ಪ ಸ್ವಲ್ಪ ಸೀಕ್ರೆಟ್ ಆಗಿ ಹೇಳ್ಕೊಡ್ತೀನಿ ಆಯ್ತಾ? ವ್ಲಾಗ್ ಆ ಥರ ಅಲ್ಲ, ಲೈಕ್ ಲೂಸ್. ಲೂಸ್ಗೆ ಲೂಸೇ ಅಂತೀವಿ. ತಿಕ್ಲು 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 ನನ್ನ ಮಗ. ತಿಕ್ಲು ಉಡಾಣಿ. திக்லு ஃபெலோ. அதாவது பக்கத்திலே இருந்து மீனிங்க கேட்டு 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 சொல்லுவா. ஓகே, எடுத்துட்டு ஒரே ஸ்ட்ரைட். போட்டு வர போறாங்க. யார்ட்ட சொல்லிட்டு இருக்கோம்? டேய் பைத்தியக்காரா, சொல்றத மட்டும் கேளு. வாட்டர் பாட்டில் வாங்குவல்ல, அங்க அத ஒட்டின மாதிரியே ரைட். ಬೇಗ ತಿಳಿಸಿದ್ರು, ಅದಕ್ಕೆ ಮಲ್ಕೊಂಡ್ಬಿಟ್ಟಿದೆ. ಇವಾಗ ಬ್ರೇಕ್ಫಾಸ್ಟ್ ಬ್ರೇಕ್. ನೀ ಹೇಳಿ, ನಾನು ಹೇಳಿದ್ರೆ வாழ்க்கை கண்டென்ட் மினி யோசிச்சு பார்க்குறேன். 9 நாளைக்கு வீடியோ போட்டுருந்தேன் அந்த டெய்லி ஒரு வீடியோ அந்த கூட என்ன நான் பார்க்கலாம். ஆனால் அவ்வளோ ಈಗ ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದೀವಲ್ಲ, ಆ ಸೇಮ್ ಸಾಂಗ್ನ 7 ಜನ ಆಲ್ರೆಡಿ ಮಾಡ್ಕೊಂಡು ಹೋಗಿದ್ದಾರಂತೆ. ಚೆನ್ನೈಲಿರೋರು ಎಲ್ಲರೂ ಈ ಸಾಂಗ್ನ ರೀಕ್ರಿಯೇಟ್ ಮಾಡ್ತೀನಿ. ನನ್ನ ಬ್ಯಾಂಗ್ಳೂರು ಆರ್ಟಿಸ್ಟ್ನ ಬ್ಯಾಂಗ್ಳೂರಿಂದ ಕರೆಸಿದ್ದಾರೆ. ರಿಚ್ 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 ಪೀಪಲ್ ಇದ್ದಾರೆ. ಈ ಬ್ರದರ್ ಡ್ಯೂಟಿ ಮಾಡ್ತಾನೆ ಅಂತ ನಾನು ಅಲ್ಲಿಂದ ಸುಮ್ಮನೆ ಸಿಸ್ಟರ್ ಡ್ಯೂಟಿ ಮಾಡಕ್ಕೆ ಬಂದಿರೋದಷ್ಟೇ. ನೀವು ನೋಡಲ್ಲಿ ಕೋರಿಯೋಗ್ರಾಫರ್ ಕಾಸ್ಟ್ಯೂಮ್ ಅಂತಿದ್ದು. ಓಕೆ, ಸಾರಿ. ஹாய் பண்ணு. என்ன பண்ணோம்? ஹாய் தான் சொன்னேன். ஹாய். நாங்கள் தான் vlog எடுக்கிறோம். இவங்க தான் கொரியோகிராஃபர். அதான் நீயாடா? நான் தான் vlog எடுக்கிறேன். ஓகே. நீங்க பாட்டு கேளுங்க. Take 53.
அவங்க பண்ணிட்டே இருக்காங்க. ಟೇಕ್ 105. ಬಿಸಿಲಲ್ಲಿ ನಿಂತ್ಕೊಂಡು ಮುಖ ಎಲ್ಲ ಎಷ್ಟು ಟ್ಯಾನ್ ಆಗಿದೆ ಗೊತ್ತಾ. ಈ ಹುಡುಗಿ ಅನ್ನತ್ತೆ ಈ ಹುಡುಗಿ ಟ್ಯಾನ್ ಆಗಿದೆ ಅಂತ. ನನ್ನ ಕಲರ್ ನೋಡಿ ಸೇಮ್ ಕಲರ್ ಇದೆ ನೋಡಿ. ಸೆಕೆಂಡ್ ಲೊಕೇಶನಿಗೆ ಬಂದಿದ್ದೀವಿ. ಗಾಯಿ ಒಳ್ಳೆ ಟೆರರಿಸ್ಟ್ ಅಯ್ಯಯ್ಯೇ. ಉட்காந்து ஓட்டர் சிங் நீ ஷேர் மாத்திரு ட்ரெஸ் இந்த சைக்கிள் சிங் ಇದೆ ಕಟ್ಟುங்க ರೌಂಡ್ ಹೋಗು. சைக்கிள் ஓட்ட தெரியாது அவ நம்பினா ஃப்ரண்ட்ல உட்கார்ந்தோம். நான் தான் சொன்னேன்ல கோமாளிக்கான் ட்ரெஸ் போட்டு சைக்கிள் பண்ண வித்தியாசமா இருக்கு இந்த கேரக்டர். ரிவர்ஸ் கியர் போட்டு என் லைஃப் வச்சு ஆண்டி இப்படி பிச்சாண்டி ரிவர்ஸ் கியர் பண்ணா போடுங்கண்ணே. பேக் கியர் ஃபர்ஸ்ட் கியர்ண்ணே. ஆ ஏங்க நீங்கள் அங்கே தான் பின்னாடி பின்னாடி ப்ரோ அந்த பையன் செய்யலாம். பின்னாடி பின்னாடி போ அப்படியே. ரெடியா? கேமரா ரோலிங். ஆக்ஷன். ஏய் அசி ஆக்ஷன். கூப்பிட்டா ஓகே வந்து ஒரு டைப்பிங் பண்ணா ஆஷிகா என்ன பண்ணா அவனை கூப்பிட்டு அவனை வந்து போட்டு இப்படி பண்ணான் பற்றி அதெல்லாம் பண்ணிட்டு அப்புறம் இது ஆல்ரெடி இருக்கே. சும்மா பண்ணு. ஹை ஸ்பீட் அதெல்லாம் தெரியாது ஹை ஸ்பீடில் ஸ்லோ மோஷன் டேரக்டா குத்துட்டோம் சார். இதெல்லாம் வேணாம். திரும்பி கியூட்டா இருக்கும். ரெடி எக்ஸ்பிரஷன் that thing and bring a hand here. இதெல்லாம் தெரியாது. அது வராதே. அவ்வளோ இல்லடா இவ்வளோடா. இப்படி இப்படி பண்ண தெரியாது. அவ்வளவுதான். ரெடி கேமரா ரோலிங் ஆக்ஷன். வந்துரும் ஷூட் நான் கோரியோகிராஃபர். அது அவ நினைச்சிட்டு இருக்காங்க. தண்ணி ஊத்து. ஐயோ என்ன சொல்லுது. அப்பன்னு சவுண்ட் பாருங்க. வாயில ஏறி டேய் லைட்டா பண்ணும்போது இவன் அப்படியே அவன் பொறுக்கி அவ்வளோ ரியாக்ஷன் கொடுத்தாரு. என்ன வேணும்? Come on, tell me. ಕವಳ್. ಅಯ್ಯೋ ಜಸ್ಟ್ ನಾನು ಮನೆಗೆ ರೀಚ್ ಆದೆ. ಚೆನ್ನೈಯಿಂದ ಬ್ಯಾಂಗ್ಳೂರ್ಗೆ ಒಂದು 50 ನಿಮಿಷದಲ್ಲಿ ಫ್ಲೈಟಲ್ಲಿ ಬಂದ್ಬಿಟ್ವಿ. ಬಟ್ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ನಮ್ಮ ಮನೆಗೆ ಬರೋಕ್ಕೆ 2 ಅವರ್ 10 ನಿಮಿಷ ಆಯ್ತು ಗುರು. ಅಷ್ಟೇ ವ್ಲಾಗ್. ಈಗ ಪುಚ್ಚು ಚುಚ್ಚುನ ಮಾತಾಡಿಸ್ಬೇಕು. ನೀವು ಮಾತಾಡ್ತೀರಾ? ಚುಚ್ಚು ಬಾರಿ ಪಿಪಿ ಬಾಯ್ಲಿ ನೀನು ಬಾಯ್ಲಿ ಮುದ್ದಣ. ಓಕೆ ಥ್ಯಾಂಕ್ ಯು. ಆ್ಯಕ್ಚುಲಿ ನೆನ್ನೆ ಶೂಟ್ 2:30ವರೆಗೂ ಇತ್ತು. ಸೊ ನಿದ್ದೆನೇ ಆಗಿರಲಿಲ್ಲ. ಲೈಕ್ ನಾನು ದರ್ಶು ಮನೆಗೆ ಲೈಕ್ ಅಪಾರ್ಟ್ಮೆಂಟ್ ರೀಚ್ ಆಗೋ ಅಷ್ಟಲ್ಲೇ ಇಟ್ ವಾಸ್ 3:30. ಸೊ ನೆನ್ನೆ ಆ್ಯಕ್ಚುಲಿ ಅರ್ಧ ವ್ಲಾಗ್ ರೆಕಾರ್ಡ್ ಮಾಡೋಕ್ಕೆ ಆಗಿರಲಿಲ್ಲ ಬಿಕಾಸ್ ಆಫ್ ನಂದು ಮೂಡ್ ಸ್ವಿಂಗ್ಸಿಗೆ ಫುಲ್ ಮೂಡ್ ಔಟ್ ಆಗಿತ್ತು ನೆನ್ನೆ. ಲೈಕ್ ಐ ವಾಸ್ ಲೈಕ್ ಥರ. ದರ್ಶು ಪಾಪ ದೆನ್ ಶಿ ಕೇಮ್ ಶಿ ಅಕಂಪ್ನಿಡ್ ಪಾಪ 1 ಗಂಟೆಗೆ 1 o'clock ಅವಳಿಗೆ ಶೂಟ್ ಇದ್ದಿಲ್ಲ ಅಂದರೂ ಬಂದು ಸ್ಟೇಡ್ ಟಿಲ್ 2:30. ದೆನ್ ವಿ ವೆಂಟ್ 3:30 ಹಂಗೆ ರೀಚ್ ಆದ್ವಿ ಅಪಾರ್ಟ್ಮೆಂಟ್ ಆ್ಯಂಡ್ 4ವರೆಗೂ ಮಾತಾಡಿಕೊಂಡು ಹಂಗೆ ಮಲ್ಕೊಂಡ್ವಿ.
7ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗಿ ನನ್ನ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಆ್ಯಕ್ಚುಲಿ ಲೇಟಾಗಿತ್ತು. ಸೊ ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಮನೆಗೆ ಬಂದಿದ್ದು. ಈಗ ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ ಇವತ್ತು. ಲೈಕ್ ನಾನು ಎಷ್ಟು ಟ್ರಾಫಿಕ್ ನೋಡೇ ಇಲ್ಲ. ಲೈಕ್ ಐ ಸ್ಟೇ ವೆರಿ ಫಾರ್, ಮೇ ಬಿ ಅದು ಇರ್ಬೋದು. ಬಟ್ 1.5 hour ಒಳ್ಳೆ ನಿದ್ದೆ ಆಯಿತು. ಫಸ್ಟ್ ಹಾಫ್ ಆನ್ ಅವರ್ ಐ ಥಾಟ್ ಬೇಡ ನಿದ್ದೆ ಮಾಡೋದು ಅಂತ, ಬಟ್ ಆಲ್ಮೋಸ್ಟ್ 2 hours ಅನಿಸ್ತು ನನಗೆ. ಸೊ ಯಾ, that's it for today. Don't forget to like, share, comment and subscribe to my YouTube channel. Love.